ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಚರ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ನಾವು ಸಕ್ಸಸ್ ಫಾರ್ಮುಲಾವನ್ನ ಮೊದಲಿನವರು ಹೇಗೆ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಏನಂತ ಹೇಳಿದ್ರೆ ಇದೊಂದು ಅಂತ ಹೇಳ್ಬೋದು. ಈಗ ರಾಮಾಯಣಕ್ಕೆ 4 ಅರ್ಥಗಳಿವೆ, ಮಹಾಭಾರತಕ್ಕೆ ಒಂದು 6 ಅರ್ಥಗಳಿವೆ, ಈಗ ವೇದಗಳಿಗೆ 3 ಅರ್ಥಗಳಿವೆ ಅಂತ ಹೇಳ್ತಾ ಇರ್ತಾರೆ. ಸುಮಾರು ಅರ್ಥಗಳು ಅವ್ರವ್ರು ನೋಡೋ ಆಂಗಲ್ ಅಲ್ಲಿ ನಾವು ಮಾತಾಡ್ಬೋದು. ಸೊ ನಮ್ಮ ಊಟದ ಮೇಲೆ ಗಮನ. ಕೆಲವು ಸಲ ವರ್ಕ್ ಅಲ್ಲಿ ಬಹಳ ಬಿಸಿ ಇದ್ದಾಗ ಹಸಿವಾಗಿದ್ದು ಗೊತ್ತಾಗಲ್ಲ. ಕರೆಕ್ಟಾ? ಸೊ ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಅಂದ್ರೆ ನಮ್ಮ ಮೊದಲನೇ ಲಕ್ಷ್ಮಿ ಯಾರು? ಸೊ ಮೊದಲನೇ ಲಕ್ಷ್ಮಿ ನಮ್ಮ ಬೇಸಿಕ್ ಸರ್ವೈವಲ್ ಅನ್ನ ಫುಲ್ಫಿಲ್ ಮಾಡುವಂತವಳು. ಅಂದ್ರೆ ನಮ್ಮ ಒಂದು ನಿತ್ಯ ಕರ್ಮ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಅವಳ ಹೆಸರು ಧಾನ್ಯ ಲಕ್ಷ್ಮಿ. ಅವಳು ಈಗ ಪ್ರಾಣಿಗಳಲ್ಲೂ ಇದ್ದಾಳೆ. ಈಗ ಪ್ರಾಣಿಗಳಿಗೂ ಏನಿದೆ ಸರ್ ಬೇಸಿಕ್ ಅಂದ್ರೆ? ಪ್ರಾಣಿಗಳಿಗೆ ನೋಡಿ, ಮಕ್ಕಳಾಯ್ತು ಮರಿ ಆಯ್ತು ಅಂದ್ರೆ ಟೆನ್ಷನ್ ಆಗೋದಿಲ್ಲ. ಯಾಕೆ ಟೆನ್ಷನ್ ಆಗೋದಿಲ್ಲ ಅಂದ್ರೆ ಅದ್ ಯಾವ ಮಗುವನ್ನು ಸ್ಕೂಲ್ ಕಳಿಸಿ ಓದಿಸ್ಬೇಕಂತ ಇಲ್ಲ, ಡಿಗ್ರಿ ಪಾಸ್ ಮಾಡಿಸ್ಬೇಕಂತ ಇಲ್ಲ, ಮಕ್ಳಿಗೆ ಮದ್ವೆ ಮಾಡ್ಬೇಕಂತ ಇಲ್ಲ. ಪ್ರಾಣಿಗಳಿಗೆ ಎಷ್ಟು ಆರಾಮ್ ನೋಡಿ. ಅದ್ ಏನ್ ಮಾಡುತ್ತೆ? 3 ಬೇಸಿಕ್ ಕೆಲಸ ಮುಗಿಸ್ಕೊಂಡು ಆರಾಮಾಗಿರುತ್ತೆ. ಊಟ ಮಾಡ್ದ, ನಿದ್ದೆ ಮಾಡ್ದ, ಮೈಥುನ ಮಾಡ್ದ. ಕರೆಕ್ಟಾ? ಇದು 3 ಕೆಲಸ ಅದಕ್ಕಿರೋದು. ಅದು ಬಿಟ್ಟು ಮತ್ತೆ ಏನೂ ತಲೆ ಕೆಡ್ಸ್ಕೊಳಲ್ಲ ಅದು. ಅವನಿಗೆ ಸ್ನಾನ ಮಾಡಿಸಿಲ್ಲ, ಎಣ್ಣೆ ಹಾಕಿ ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಮಾಡಿಸಿಲ್ಲ, ಅಥವಾ ಶಾಲೆ ಕಳ್ಸಿಲ್ಲ, ಅವನನ್ನ ಈ ರೀತಿ ಟ್ಯೂಷನ್ ಕಳಿಸ್ಬೇಕು, ಅವನನ್ನ ಸೂಪರ್ ಸಿಂಗರ್ ಮಾಡ್ಬೇಕು, ಅವನನ್ನ ಈ ರೀತಿ ಮಾಡ್ಬೇಕು, ಡ್ಯಾನ್ಸರ್ ಮಾಡ್ಬೇಕು, ಕ್ರಿಕೆಟರ್ ಮಾಡ್ಬೇಕು. ಯಾವ ಡ್ರೀಮು ಪಾಪ ಅದಕ್ಕಿಲ್ಲ. ಅದಕ್ಕೆ ಏನ್ ಗೊತ್ತು? ಅಯ್ಯೋ ಪ್ರಕೃತಿಲಿ ನಾನು ಇದ್ದೀನಿ, ಅದು ಇದೆ, ಅದು ಬೆಳೆಯುತ್ತೆ, ನಾನು ಬೆಳಿತೀನಿ, ನನ್ನ ಯಾರು ಬೆಳೆಸಿದ್ರು, ಅದು ಯಾರು ಬೆಳೆಸಿದ್ದು, ಅದು ಬದುಕೊಳ್ತೇನೆ, ನಾನು ಬದುಕೊಳ್ತೀನಿ ಅನ್ನೋ ನಂಬಿಕೆ. ಅದು ಖಾಲಿ ಬೇಸಿಕ್ ನೀಡ್ಸ್ ಅನ್ನ ಮಾತ್ರ ಗಮನ ಕೊಟ್ಟು ಬದುಕುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರ ಮನುಷ್ಯನಲ್ಲೂ ಧಾನ್ಯಲಕ್ಷ್ಮಿ ಹೆಲ್ಪ್ ಮಾಡೋದು ಬೇಸಿಕ್ ನೀಡ್ಸ್ಗೆ. ಬೇಸಿಕ್ ನೀಡ್ಸ್ ಅಂದ್ರೆ ನಿಮ್ಮ ಎನರ್ಜಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಬರುವಂತದ್ದು ಬೇಸಿಕ್ ಸರ್ವೈವಲ್ಗೆ. ನೀವು ನೀರಲ್ಲಿ ಮುಳುಗಕ್ ಹೋದಾಗ್ಲೂ ಬೈ ಡಿಫಾಲ್ಟ್ ಆಗಿ ನಾವು ಕೈ ಎತ್ತುತ್ತೀವಿ. ಯಾರಾದ್ರೂ ಸುಸೈಡ್ ಮಾಡ್ಕೊಳ್ತೀವಿ ಅಂತ ಹಗ್ಗ ಕಟ್ಕೊಂಡ್ರು ಸಹ ಅವ್ರ ಕೈ ಮೇಲೋಗಿರುತ್ತೆ. ಯಾಕೆಂತ ಹೇಳಿದ್ರೆ ಸಾಯೋ ಟೈಮ್ ಸಾಯಬಾರ್ದು ಅನ್ನೋ ಮನಸ್ಥಿತಿ. ಸರ್ವೈವಲ್ ಅನ್ನೋದು ನಮ್ಮ ಎನರ್ಜಿಯ ಬೇಸಿಕ್ ಇನ್ಸ್ಟಿಂಕ್ಟ್. ಅದೇ ತರ ನಮ್ಮಲ್ಲಿ ಸರ್ವೈವಲ್ ಅಂದ್ರೆ ಬೇಸಿಕ್ ಏನು? ಊಟ, ಬಟ್ಟೆ, ಆಮೇಲಿಂದ ವಸತಿ. ನೀವು ಚಿಕ್ಕ ಮಕ್ಕಳು 3ನೇ ಕ್ಲಾಸ್ ಮಕ್ಕಳಲ್ಲಿ ಕೇಳಿ ನೋಡಿ, ನಮ್ಮ ಬೇಸಿಕ್ ಏನ್ ಬೇಕು ಅಂತ ಕೇಳಿದ್ರೆ ಇದು 3 ಹೇಳ್ತಾರೆ: ಶೆಲ್ಟರ್, ಕ್ಲೋತಿಂಗು, ಆಮೇಲಿಂದ ಫುಡ್ ಅಂತ. ಸೊ ಇದು 3ನ್ನ ಸರ್ವೈವ್ ಮಾಡಿ ಕೊಡುವಂತವಳು ಧಾನ್ಯಲಕ್ಷ್ಮಿ. ಇವಳನ್ನ ಅಚೀವ್ ಮಾಡಿದ್ರು. ಈ ಬೇಸಿಕ್ ಎನರ್ಜಿ ಇದ್ರು ಸಹ ಅವರು ಸಹ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಪರ್ಸನ್ಸೇ. ಯಾಕಂದ್ರೆ ಎಷ್ಟೋ ಜನಕ್ಕೆ ಪಾಪ ಊಟಕ್ಕೂ ವ್ಯವಸ್ಥೆ ಇಲ್ಲ, ಬಟ್ಟೆಗೂ ವ್ಯವಸ್ಥೆ ಇಲ್ಲ, ಶೆಲ್ಟರು ಇಲ್ಲದೆ ಒದ್ದಾಡ್ತಿರೋರು ತುಂಬಾ ಜನ ನಾವು ನೋಡಿದೀವಿ. ನಾವು ಇದರಲ್ಲಿ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಅಂದ್ರೆ ಅವ್ರಿಗೆ ಆ ಬೇಸಿಕ್ ಎನರ್ಜಿನೂ ಇಲ್ಲ. ಅಂತವ್ರನ್ನ ದೇವರು ಈ ರೀತಿ ಕಾಸ್ಮಿಕ್ ಎನರ್ಜಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬೇರೆಯವ್ರ ಮುಖಾಂತರ ಆದ್ರೂ ಮಾಡಿಸುತ್ತೆ. ಸೊ ಹಾಗೆ ರೀತಿಯಾಗಿ ಅವರ ಒಂದು ಬೇಸಿಕ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರು, ದೇ ಆರ್ ಸಕ್ಸಸ್ಫುಲ್. ಅಂದ್ರೆ ಅವರಿಗೆ ವಿಜಯಲಕ್ಷ್ಮಿ ಬಂದ ಹಾಗೆ. ಕರೆಕ್ಟಾ? ಅವರಲ್ಲಿ ಆ ವಿಜಯ ಸಿಕ್ತು. ಓಕೆ, ನೆಕ್ಸ್ಟ್ ಏನಾಗುತ್ತೆ ಸರ್? ನೆಕ್ಸ್ಟ್ ಲಕ್ಷ್ಮಿ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಲಕ್ಷ್ಮಿ ಯಾರು? ನೆಕ್ಸ್ಟ್ ಲಕ್ಷ್ಮಿ ನಮ್ಮದು ಮೇನ್ ಆಗಿ ಈಗ ಊಟ ಮಾಡ್ದ, ನಿದ್ದೆ ಮಾಡ್ದ, ಆಚೆ ಈಚೆ ಓಡಾಡ್ಕೊಂಡು ಉಂಡಾಡಿ ಗುಂಡಂತರ ಇದ್ವಾ, ಬೇಸಿಕ್ ಕಂಪ್ಲೀಟ್ ಮಾಡಿದ್ವಾ, ಅಷ್ಟರಲ್ಲೇ ಜೀವನ ಹೋಗೋರು ಎಷ್ಟೋ ಜನ ಇದ್ದಾರೆ ಸರ್, ಅಲ್ವಾ? ಅವ್ರಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡಿ, ನಾನು ಏನಕ್ಕೆ ಈ ಭೂಮಿಗೆ ಬಂದೆ, ನನ್ನ ಕಾರಣ ಏನು, ನಾನು ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಆ ಥಾಟ್, ಇನಿಷಿಯೇಷನ್ ಆಫ್ ದ ಥಾಟ್, ಅದು ಆದಿಲಕ್ಷ್ಮಿಯಿಂದ ಬರುತ್ತೆ. ದ ಎನರ್ಜಿಯ ನೆಕ್ಸ್ಟ್ ಫಾರ್ಮ್. ಆ ನೆಕ್ಸ್ಟ್ ಫಾರ್ಮ್ ಆಫ್ ಎನರ್ಜಿಗೆ ಇವರ ಎನರ್ಜಿ ಅಪ್ಲಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅವ್ರು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಲೆವೆಲ್ ಆಫ್ ಎನರ್ಜಿಗೆ ಹೋಗ್ತಾರೆ. ಅಂತವರಲ್ಲಿ ಮಾತ್ರ ಥಾಟ್ ಬರೋದು, ಏನಾರು ಒಂದು ಮಾಡ್ಬೇಕು ಸರ್, ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಕೇಳಿ ಬೇಕಾದ್ರೆ ತುಂಬಾ ಜನ ಹತ್ರ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಏನ್ ಮಾಡುದು, ಏನು ಬೇಡ ಕಣ, ಆರಾಮಾಗಿದ್ದೀನಿ ಅನ್ನೋರನ್ನ ನೀವ್ ಏನ್ ಮಾಡುದು ಜೀವನದಲ್ಲಿ ಮೇಲ್ ತರಕ್ ಆಗಲ್ಲ. ಅದೇ ಕೆಲವರಲ್ಲಿ ಏನಾದ್ರೂ ಮಾಡ್ಬೇಕು, ಹೆಸರು ಮಾಡ್ಬೇಕು, ಅಥವಾ ನಾನು ಏನಾದ್ರೂ ಒಂದು ಒಳ್ಳೆ ಪರ್ಸನ್ ಆಗ್ಬೇಕು, ಒಳ್ಳೆ ದುಡ್ಡಿರೋ ವ್ಯಕ್ತಿ ಆಗ್ಬೇಕು, ಕೋಟ್ಯಾಧೀಶ್ವರ ಆಗ್ಬೇಕು, ಇಲ್ಲ ಒಳ್ಳೆ ವಿದ್ಯಾವಂತ ಆಗ್ಬೇಕು, ಸ್ಕಾಲರ್ ಆಗ್ಬೇಕು, ಅವಾರ್ಡ್ ತಗೊಬೇಕು, ಅಥವಾ ಒಂದು ಒಳ್ಳೆ ಪೊಸಿಷನ್ ಅಧಿಕಾರದಲ್ಲಿ ಇರಬೇಕು, ಏನಾದ್ರೂ ಒಂದು ಅವನ ಹತ್ರ ಥಾಟ್ ಇರಬೇಕು, ನಾನು ಏನಾದ್ರು ಒಂದು ಆಗ್ಬೇಕು, ಅಥವಾ ಏನಾದ್ರೂ ಒಂದು ನಾನು ಈ ಪ್ರಪಂಚಕ್ಕೆ ಇಲ್ಲಿಂದ ತಕೊಂಡಂತ ಉಪಕಾರಕ್ಕೆ ಏನಾದ್ರೂ ಪ್ರತ್ಯುಪಕಾರ ಮಾಡಿ ಹೋಗ್ಬೇಕು ಅಂತ ಆದ್ರೂ ಥಾಟ್ ಇರಬೇಕು.
ಆ ಥಾಟ್ ಪ್ರೊಸೆಸ್, ಆ ಎನರ್ಜಿ ಯಾರಲ್ಲಿ ಬರುತ್ತೋ ಅವ್ರಿಗೆ ಆದಿಲಕ್ಷ್ಮಿ ಅನುಗ್ರಹ ಆಗಿದೆ ಅಂತ ಅರ್ಥ. ಇಲ್ದಿದ್ರೆ ಅವ್ರಿಗೆ ಆದಿಲಕ್ಷ್ಮಿ ಅನುಗ್ರಹ ಆಗಿಲ್ಲ. ಕರೆಕ್ಟ್ ಅಲ್ವಾ? ಹೌದಾ ಇಲ್ವಾ ಹೇಳಿ? ಇದೆಲ್ಲ ನಿಮಗೆ ಸರಿ ಅನ್ಸ್ತಂತ ಆದ್ರೆ ಕಮೆಂಟ್ ಅಲ್ಲಿ ಬರೀರಿ. ಎಸ್, ಇಟ್ ಇಸ್ ರೈಟ್, ಇಟ್ ಇಸ್ ದ ರೈಟ್ ಡಿಕೋಡಿಂಗ್. ಏನೋ ಒಂದು ಥಾಟ್ ಚೇಂಜ್ ಇನ್ನೂ ಇದೆ. ನಾನು ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಬೇಸಿಕ್ ಅಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ಇನ್ನೂ ಡಿಕೋಡಿಂಗ್ ಸುಮಾರಿದೆ. ಲಕ್ಷ್ಮಿದು ಡ್ರೆಸ್ಸಿಂಗ್ ಕಲರ್ ಇಂದ ಹಿಡಿದು, ಡ್ರೆಸ್ಸಿಂಗ್ ಕಲರ್ ಇಟ್ ಹ್ಯಾಸ್ ಎ ಮೀನಿಂಗ್. ಸುಮ್ನೆ ಎಲ್ಲ ಡ್ರಾಯಿಂಗ್ ಮಾಡಿಲ್ಲ ಸರ್ ಮೊದ್ಲಿನವರು. ಆಮೇಲೆ ಅವ್ರಿಗೆ ಯಾಕೆ 4 ಕೈ ಕೊಟ್ರು? ಯಾಕೆ 2 ಕೈ ಕೊಡಕ್ ಆಗ್ತಿಲ್ವ? ಅವ್ರೇನು ವಿಚಿತ್ರ ರೂಪಿಗಳ? 4 ಕೈ 6 ಕೈ, ಇಟ್ ಹ್ಯಾಸ್ ಎ ಸಿಂಬಲ್, ಇಟ್ ಹ್ಯಾಸ್ ಎ ಡಿಕೋಡಿಂಗ್ ಇದೆ. ಆಮೇಲೆ ಒಂದೊಂದು ದೇವಿಗೂ ಒಂದೊಂದು ಆಯುಧ ಯಾಕೆ ಕೊಟ್ರು? ಆ ಆಯುಧಗಳಿಗೆ ಮೀನಿಂಗ್ ಇದೆ. ಕರೆಕ್ಟ್ ಅಲ್ವಾ? ಅವ್ರು ಯಾವ ಕಮಲದ ಮೇಲೆ ಕೂತಿದ್ದಾರೆ? ಎಲ್ಲರೂ ಒಂದೇ ರೀತಿ ಕಮಲದಲ್ಲಿ ಕೂತಿಲ್ಲ, ಕಲರ್ ಚೇಂಜ್ ಇದೆ. ಯಾಕೆ ಆ ರೀತಿ? ಸೊ ಏನಿದೆ ಅದ್ರೊಳಗೆ? ನೀವು ಥಿಂಕ್ ಮಾಡಕ್ ಹೋದ್ರೆ ಇಟ್ ಇಸ್ ಎ ಹ್ಯೂಜ್ ಸಬ್ಜೆಕ್ಟ್, ತುಂಬಾ ಆಳದ ವಿಚಾರ. ಓಕೆನಾ? ನಾವು ಅಷ್ಟು ಡೀಪ್ ಆಗಿ ಹೋಗ್ತಾ ಇಲ್ಲ, ಮತ್ತೆ ಅದು ಟೋಟಲಿ ನಾವು ಸ್ಪಿರಿಚುವಲ್ ಕ್ಲಾಸ್ ತೆಗ್ದಂಗ ಆಗುತ್ತೆ. ಅದಕ್ಕೋಸ್ಕರ ನಾನು ಅದಕ್ಕೆ ಹೋಗ್ತಾ ಇಲ್ಲ. ನಾನು ಜಸ್ಟ್ ಒಂದು ಬ್ರೀಫಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಿಮ್ಗೊಂದು ಏನ್ ಹೇಳ್ತಾರೆ, ಸೀಡ್ ಹಾಕಿದ್ದೀನಿ ತಲೆಯೊಳಗೆ. ನಿಮ್ ತಲೆ ತಿರ್ಗಾ ವರ್ಕ್ ಮಾಡುತ್ತೆ. ಅವಾಗ ನೀವು ಇನ್ನೂ ಬೆಟರ್ ಆಗಿ ಇನ್ನೂ ಫೈಂಡ್ ಔಟ್ ಮಾಡ್ತೀರಿ. ಎಸ್ ಆರ್ ನೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಸೊ ಈ ಥಾಟ್ ಬಂತಂತಾದ್ರೇನೆ ಅವರು ಸಹ ಜೀವನದಲ್ಲಿ ಸಕ್ಸಸ್ಫುಲ್ ಸರ್. ಯಾಕೆಂದ್ರೆ ಆದಿಲಕ್ಷ್ಮಿ ಅನುಗ್ರಹ ಸಿಕ್ಕಿ ಒಂದು ಥಾಟ್, ಎಲ್ಲರಂಗೆ ನಾನಲ್ಲ, ಉಂಡಾಡಿ ಗುಂಡನಂಗ್ ನಾ ಇಲ್ಲ, ನಾ ಬದಲಾಗಿದ್ದೇನೆ ಅನ್ನೋ ಒಂದು ಥಿಂಕಿಂಗ್ ಬಂದ್ರೇನೆ ಈಸ್ ಎ ಸಕ್ಸಸ್ಫುಲ್ ಪರ್ಸನ್. ಓಕೆನಾ? ಅದಾದ ನಂತರ 3ನೇ ಲಕ್ಷ್ಮಿಯ ಎಂಟ್ರಿ ಆಗುತ್ತೆ ಸರ್. ಅದ್ ಏನದು 3ನೇ ಲಕ್ಷ್ಮಿ? ವಿದ್ಯಾಲಕ್ಷ್ಮಿ ಸರ್. ಈಗ ನಮ್ಮಲ್ಲಿ ಏನೋ ಒಂದು ಥಾಟ್ ಬಂತು, ನಾನು ಈ ರೀತಿ ಆಗಬೇಕು, ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ. ಮಾಡ್ಬೇಕು ಅಂತಷ್ಟೇ ಮಾಡಕ್ಕಾಗತ್ತ ಸರ್? ಆಗಲ್ಲ. ನಾವು ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಬೇಕು. ಆ ಮಾಹಿತಿಯನ್ನ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಆ ಮಾಹಿತಿಯನ್ನ ನಾವು ಓದುವ ಮುಖಾಂತರ ಸಂಗ್ರಹಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ವಿದ್ಯಾಲಕ್ಷ್ಮಿ ಅನುಗ್ರಹ ಬೇಕು. ಕರೆಕ್ಟಾ? ಓದಿದ್ರೆ ಮಾತ್ರ ಆಗ್ಲಿಲ್ಲ, ಜನಗಳೊಟ್ಟಿಗೆ ಮಿಂಗಲಾಗಿ ಅವರ ಅನುಭವಗಳನ್ನ ಹಂಚ್ಕೊಬೇಕು. ಅಲ್ಲೂ ವಿಷಯಗಳಿರುತ್ತೆ ತಿಳ್ಕೊಂಡು. ಕೆಲವೆಲ್ಲ ನೋಡಿ ತಿಳಿ, ಕೆಲವು ಕೇಳಿ ತಿಳಿ, ಕೆಲವು ಮಾಡಿ ತಿಳಿ. ಕರೆಕ್ಟ್ ಅಲ್ವಾ? ಆ ರೀತಿಯೆಲ್ಲ ತಿಳ್ಕೊಬೇಕು. ಅಥವಾ ನಮ್ಮದೇ ಸ್ವ ಅಧ್ಯಾಯ ಮಾಡಬೇಕು. ನಮ್ಮ ಅನಾಲಿಸಿಸ್, ಥಾಟ್ ಪ್ರೊಸೆಸ್ ಹಾಕಿ, ಯಾಕೆ, ಏನಾಗಿರ್ಬೋದು, ಏನಕ್ಕೆ ಏನಕ್ಕೆ ಏನಕ್ಕೆ. ನಮ್ಮಲ್ಲ ಥಿಂಕಿಂಗ್ ಅನ್ನೋ ಒಂದು ಬೀಜ ಇಲ್ದೆ ಹೋದ್ರೆ, ನಾನು ಯೋಚನೆ ಮಾಡುವ ಶಕ್ತಿಯನ್ನ ಕಳ್ಕೊಂಡಿದ್ರೆ, ಆ ಎನರ್ಜಿ ಇಲ್ದಿದ್ರೆ ನಮ್ಮಲ್ಲ ವಿದ್ಯಾಲಕ್ಷ್ಮಿ ಅನುಗ್ರಹ ಆಗಿಲ್ಲ ಅಂತ ಅರ್ಥ. ಅದಾಗ್ಬೇಕು ಆಗ್ಬೇಕು ಆಗ್ಬೇಕು ಅಂತಾನೆ ನಾವು ಪ್ರೊಸೆಸಿಂಗ್ ಮಾಡ್ತಾ ಇದ್ರೆ, ನಾನು ಆವಾಗ್ಲೇ ಹೇಳ್ದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರನೇ ಇದು ಕಾಸ್ಮಿಕ್ ಇಂಟೆಲಿಜೆನ್ಸ್ ವರ್ಕ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿರುವ ಸಬ್ಜೆಕ್ಟ್ಸ್ ಗಳನ್ನ ನಮ್ಮಲ್ಲಿ ಕಳಿಸಿಕೊಡುತ್ತೆ. ಲೈಕ್ ನಾವೀಗ ಯಾವುದೋ ಒಂದು ಜಾಬ್ ಆಫರಿಂಗ್ ನಮಗೆ ಬರುತ್ತೆ. ನಾವು ಅದನ್ನ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ಸಜೆಷನ್ ಆಗಿ ನಮ್ಗೆ ಬರುತ್ತೆ. ನಾವು ವಿಡಿಯೋ ನೋಡಿದಾಗ ಹೆಂಗ್ ಸಜೆಷನ್ ಬರುತ್ತೋ ಹಾಗೆ ಇದೊಂದು ಸಜೆಷನ್ ಬರುತ್ತೆ. ನಾವು ಆ ಜಾಬ್ಗೆ ಹೋದಾಗ ಅಲ್ಲಿ ಏನೋ ಒಂದು ವಿಷಯ ಕಲಿತೀವಿ. ಆ ಕಲ್ತಿದ್ದು ನಮ್ಮ ಗುರಿಗೆ ಅನುಕೂಲವಾಗಿರುತ್ತೆ. ಅಥವಾ ನಮಗೆ ಯಾರೋ ಒಬ್ರು ಗೈಡ್ ಮಾಡ್ಲಿಕ್ಕೆ ಬರ್ತಾರೆ. ಆ ಗೈಡ್ ಮಾಡಕ್ ಬರೋರಿಂದಾಗಿ ನಮ್ಮ ಗುರಿ ಕಡೆ ಹೋಗ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಹೆಲ್ಪ್ಫುಲ್ ಆಗಿ ಒಬ್ರನ್ನ ಕಳ್ಸಿ ಕೊಡುತ್ತೆ ಕಾಸ್ಮಿಕ್ ಎನರ್ಜಿ. ನಾವು ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಬೇಕು. ಕರೆಕ್ಟಾ? ಇದೆಲ್ಲದ್ರಿಂದ ಏನಾಗುತ್ತೆ, ನಮಗೆ ಎಕ್ಸ್ಪೀರಿಯನ್ಸ್ ಇನ್ಕ್ರೀಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇನ್ಕ್ರೀಸ್ ಆಯ್ತಂತ ಹೇಳಿದ್ರೇನೆ ನಮ್ಮ ಥಾಟ್ ಪ್ರೊಸೆಸ್ ಲೆವೆಲ್ ಇನ್ಕ್ರೀಸ್ ಆಯ್ತಂದ್ರೇನೆ ನಾವು ಮಾಡ್ಬೇಕಾಗಿರೋ ಗುರಿಗೆ ಹೋಗ್ಲಿಕ್ಕೆ ಬೇಕಾಗಿರೋ ಒಂದು ಕ್ಲಾರಿಟಿ ಸಿಗುತ್ತಲ್ವಾ? ಆ ಕ್ಲಾರಿಟಿ ಸಿಕ್ಕಿದಾಗ್ಲೇ ನಮ್ಗೊಂದು ವಾವ್ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಆ ವಿದ್ಯೆ ಅನ್ನೋದು ಸುಮ್ನೆ ಎಲ್ಲೋ ಒಂದು ಪುಸ್ತಕ ತಗೊಳ್ಳಿ ಇದು ಓದಿದ್ರೆ ಇದು ಬಂದ್ಬಿಡುತ್ತೆ ಅಂತ ಅಲ್ಲ. ವಿದ್ಯೆ ಅನ್ನೋದು ಎಲ್ಲಾ ರೀತಿಯಲ್ಲಿ ಕಲಿಬೇಕು. ಪ್ರಾಣಿಗಳಿಂದನೂ ಕಲೀಲಿಕ್ಕಿದೆ, ಮರ ಗಿಡಗಳಿಂದನೂ ಕಲೀಲಿಕ್ಕಿದೆ, ಪ್ರಕೃತಿ ಹವಾಮಾನದಿಂದನೂ ಕಲೀಲಿಕ್ಕಿದೆ, ಜನಗಳಿಂದ ಕಲೀಲಿಕ್ಕಿದೆ, ಒಬ್ಬೊಬ್ಬರಿಂದನೂ ಕಲೀಲಿಕ್ಕಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಾಗ 10 ಜನ ನೋಡಿದಾಗ 10 ರೀತಿ ವಿಷಯ ಕಲಿಬಹುದು. ಕಲಿಯುವಿಕೆ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಮಗುವಿಂದನೂ ಬರುತ್ತೆ, ವಯಸ್ಸಾದವರಿಂದನೂ ಬರುತ್ತೆ, ಗಂಡಿಂದನೂ ಬರುತ್ತೆ, ಹೆಣ್ಣಿಂದನೂ ಬರುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲರ ಹತ್ರ ಇರುವ ವಿಷಯವನ್ನ ಕಲೆಕ್ಟ್ ಮಾಡಿ ಯಾರು ಬೆಳಿಬೇಕಂತಿದಾನೋ, ಯಾರು ಎಕ್ಸ್ಪೀರಿಯನ್ಸ್ ತಗೊಬೇಕಂತ ಇದಾನೋ ಅವನಿಗದೆಲ್ಲ ವಿದ್ಯಾಲಕ್ಷ್ಮಿ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ. ಕರೆಕ್ಟಾ? ಅದು ಬಂತಂದ್ರೇನೆ ಅವನು ಸಕ್ಸಸ್ಫುಲ್ ಪರ್ಸನ್. ನನ್ನ ಲೆಕ್ಕದಲ್ಲಿ ಅವನಿಗೆ ವಿಜಯಲಕ್ಷ್ಮಿ ಪ್ರಾಪ್ತಿ ಆದಂಗೆನೆ. ಸರಿಯಾ? ಇದು ಆಯ್ತು ಸರ್. ವಾಟ್ ನೆಕ್ಸ್ಟ್? ಇಷ್ಟೇನಾ? ಇಲ್ಲ. ನಾವೀಗ ಖಾಲಿ 3 ಲಕ್ಷ್ಮಿಯನ್ನ ನೋಡಿದ್ದು. ಯಾರ್ಯಾರು? ಧಾನ್ಯಲಕ್ಷ್ಮಿ,
ಆದಿಲಕ್ಷ್ಮಿ ಅಂಡ್ ವಿದ್ಯಾಲಕ್ಷ್ಮಿ. ಈಗ ನಮಗೆ ಇರುವಂತಹ ಮೇನ್ ಆಗಿರೋ ಲಕ್ಷ್ಮಿ ಹತ್ರ ಒಳಗೆ ಎಂಟ್ರಿ ಆಗ್ತಿದ್ವಿ. ಯಾವ್ದದು? ಧೈರ್ಯ ಲಕ್ಷ್ಮಿ. ಎಸ್, ಎಲ್ಲ ತಿಳ್ಕೊಂಡಿದೀವಿ ಸರ್. ನಮ್ ಗುರಿ ಹತ್ರ ಹೋಗ್ಬೇಕಂತ ಗೊತ್ತಿದೆ, ಆದ್ರೆ ಒಂದ್ ಹೆಜ್ಜೆ ಮುಂದಿಡಕ್ ಆಗ್ತಾ ಇಲ್ಲ. ಯಾಕೆ? ಭಯ, ಇನ್ನೂ ಭಯ, ಧೈರ್ಯವೇ ಇಲ್ಲ.